ರಾಜ್ಯ ಸಾರಿಗೆ ನೌಕರರ ಮುಷ್ಕರ, ಬಸ್ ಸ್ಟ್ಯಾಂಡ್ ಖಾಲಿ ಖಾಲಿ. ಖಾಸಗಿ ವಾಹನಗಳಿಗೆ ಭಾರಿ ಡಿಮ್ಯಾಂಡ್, ಪ್ರಯಾಣಿಕರ ಪರದಾಟ. 9 ಗಂಟೆಗೆ ಬಂದೀವ್ರಿ. ನಾವು ಇಂಟರ್ನ್ಶಿಪ್ ಹಾಕ್ಯಾರಿ ಸರ್. ನಮ್ದು ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ಈಗ ಬಸ್ಸಿಂದೆಲ್ಲ ತೊಂದರೆ ಆಗೈತ್ರಿ. ಈಗ ಹೋದ್ರೆ ಆಟೋಕ್ಕೆ ಹೋಗ್ಬೇಕ್ರಿ. ನಾವು ಅಲ್ಲಿ ನೋಡಿದ್ರೆ ಹೆಡ್ ಮಾಸ್ಟರ್ ನಮಗೆ ನೀವು ಎನಿ ಕಂಡೀಷನ್ ಬರ್ಬೇಕಂತ ಹೇಳ್ಯಾರಿ. ಆಟೋಕ್ಕೆ ನೋಡ್ಬೇಕ್ರಿ ಸರ್. ಇದೆಲ್ಲ ಬಸ್ಸೇ ಬಿಡೋಲ್ಲ. ಹೌದು, ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗಳು ಖಾಲಿ ಖಾಲಿ ಆಗಿವೆ. ಬೆಳ್ಳಂಬೆಳಿಗ್ಗೆ ಊರಿಗೆ ಹೋಗುವವರು, ಶಾಲೆಗೆ ಹೋಗುವವರು, ನೌಕರಿಗೆ ಹೋಗುವವರು ಸರ್ಕಾರಿ ಬಸ್ ಇಲ್ಲದೆ ಪರದಾಡುವಂತಹ ಸನ್ನಿವೇಶ ಸರ್ವೇ ಸಾಮಾನ್ಯವಾಗಿದೆ. ಮುಂದೆ ಹೋಗ್ಬೇಕಂತ ಸ್ಕೂಲಿಗೆ ಮತ್ತು ಡ್ಯೂಟಿಗೆ ಹೋಗ್ಬೇಕು ಅವರು. ಅದ್ರ ಸಂಬಂಧ ಹೋಗೋ ಸಂಬಂಧ ನಿಂತೀವಿ. ಈಗ ಪುರುಷರ ಡೈರೆಕ್ಟಾಗಿ ಬಾಲ್ಕೋಟಿ ಹೋಗ್ಕಿರಂತಾರೆ, ಇಲ್ಲೇ ಹುಣ್ಣು ಬಿಡಂಗಿಲ್ಲ ಅಂತ ಹೇಳಕತ್ತಾರ ಅವರು. ಜಾಸ್ತಿ ರೊಕ್ಕ ಆಗುತ್ತೆ ಬಾಲ್ಕೋಟ್ ರೊಕ್ಕ 120 ರೂಪಾಯಿ ಕೇಳ್ತಾರೆ. ಇಲ್ಲೇ ಹುಣ್ಗುಂದಕ್ಕೆ 10 ಕಿಲೋಮೀಟ್ರಿಗೆ 120 ರೂಪಾಯಿ ಕೇಳತ್ತಾರ ಅವರು. ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದಲ್ಲೂ ಬಸ್ ಇಲ್ಲದೆ ಶಾಲಾ ಮಕ್ಕಳು ಸೇರಿದಂತೆ ಅನೇಕರು ಪರದಾಡಿದ್ದಾರೆ. ಖಾಸಗಿ ವಾಹನಗಳು ಬಸ್ ಸ್ಟ್ಯಾಂಡ್ ಮುಂದೆ ಜಮಾಯಿಸಿದ್ದವು. ಪ್ರಯಾಣಿಕರಿಗೆ 10 ಕಿಲೋಮೀಟರ್ಗೆ 60 ರಿಂದ 70 ರೂಪಾಯಿ ಕೇಳುತ್ತಿರುವಂತಹ ಖಾಸಗಿ ವಾಹನದವರು ಪ್ರಯಾಣಿಕರ ಜೇಬಿಗೆ ಇಂದು ಕತ್ತರಿ ಬಿದ್ದಿದೆ. ಹೋಗುದು ಬರುವುದು ಇವೆಲ್ಲ ಸ್ಟ್ರೈಕ್ ಮಾಡಿ ಮತ್ತೆ ಈ ಊರಿಗೆ ಹೋಗೋರಿಗೆ ಬರೋರಿಗೆ ಮಕ್ಕಳ ಸಾರಿ ಅವು ಎಲ್ಲ ತೊಂದರೆ ಆಗಿಬಿಟ್ಟದ್ರಿ. ಈಗ ನಾವು 7ಕ್ಕೆ ಬಂದು ಕೂತೀವ್ರೆ, 7ಕ್ಕೆ ಬಂದು ಕೂತೇವು, ಇನಕವರೆಗೆ ಬಸ್ ಇಲ್ರಿ. ಇಲ್ಲೇ ಸ್ಟ್ರೈಕ್ ಸಂಬಂಧ ಬಸ್ ಬಿಟ್ಟೇ ಇಲ್ಲ. ಮುಂಜಾನೆ ಬಂದೀವಿ. ಏನಾರು ಮಾಡಿ ಬಸ್ ಬಿಡಿಸಿ. ಭಾಳ ತೊಂದರೆ ಆಗೈತೆ ನಮಗೆ. ಸ್ಕೂಲ್ಗೆ ಹೋಗೋರಿಗೆ ಭಾಳ ತೊಂದರೆ ಆಗೈತಿ. ಕಾಲೇಜಿಗೆ ಹೋಗೋರಿಗೆ ಬಸ್ ಇಲ್ಲ. ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಒಟ್ಟ ಬಸ್ ಬಿಡಲ್ಲ ಅನ್ನಕತ್ತಾರೆ ಇವರು. ನೀವೇ ಏನಾರು ಮಾಡಿ. ನಮ್ಮ ಹುಡುಗ RMS ಕಲಿತಾನೆ ರೀ. ಅದೇ ರೀತಿ ನಮ್ಮ ಎಲ್ಲ ಮಕ್ಕಳ ಸರ ಈಗ ಇಲ್ಕಲ್ಲಿಂದ ಒಂದೊಂದು ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ಗೆ ಹೋಗ್ಬೇಕಾರೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ಇವರು ಸ್ಟ್ರೈಕ್ ಮಾಡಕ್ಕೆ ಅಂತಾರೆ ಸರ್. ಆದಷ್ಟು ಬೇಗನೆ ಸರ್ಕಾರದವ್ರು ಇವರೊಂದು ಬೇಡಿಕೆಗೆ ಸ್ಪಂದಿಸಿ ಬೇಡಿಕೆ ಈಡೇರಿಸ್ತಾರೆ ಸರ್. ಈಡೇರಿಸಿದಪ್ಪ ನಮ್ಮ ಬಸ್ಸು ಚಾಲಕವ ಹುಡುಗರು ಸರಿಯಾದ ರೀತಿಯಿಂದ ಸ್ಕೂಲ್ಗೆ ಹೋಗ್ತಾರೆ ಸರ್. ಇಲ್ಲಾಂದ್ರೆ ಬಸ್ ಇರ್ಲಿಕ್ಕಂದ್ರೆ ಸ್ಕೂಲ್ಗೆ ಹೋಗೋಕೆ ಭಾಳ ತೊಂದರೆ ಆಗುತ್ತೆ ಸರ್. ಬೈಕ್ ಮೇಲೆ ಬಿಡ್ಬೇಕಂತಂದ್ರೆ ಮಳೆ ಐತೆ ಸರ್. ಪ್ರೈವೇಟ್ದವರು 60 ರೂಪಾಯಿ 70 ರೂಪಾಯಿ ಕೇಳ್ತಾರೆ ಸರ್ ಹೊಂಗೆ ಹೋಗ್ಬೇಕಾರೆ. ಹಿಂಗಾಗಿ ತುಂಬ ತೊಂದರೆ ಆಗತ್ತೆ ಸರ್. ಈಗ ಸರ್ಕಾರಿ ಸ್ಕೂಲ್ಗೆ ಹೋಗೋ ಮಕ್ಕಳು 60 ರೂಪಾಯಿ ಕೊಟ್ಟು ಕೇಸಿ ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ಭಾಳ ತ್ರಾಸ ಆಗುತ್ತೆ ಸರ್. ಅದಕ್ಕೆ ಆದಷ್ಟು ಬೇಗನೆ ಈ ಒಂದು ಸಮಸ್ಯೆಯನ್ನು ಪರಿಹರಿಸ್ಬೇಕಂತ ಕೇಸ್ ನಾ ಕೇಳ್ಕೊತೀನಿ ಸರ್. ನಾನು ಗೌಡಪ್ಪಗೌಡ ಬಿರಾದರ್ ಅಂತೇಳಿ, ಡಿಪೋ ಮ್ಯಾನೇಜರ್ ಇಲ್ಕಲ್ಲ. ಏನು ಸ್ಕೂಲ್ ಮಕ್ಕಳು ಆಲ್ರೆಡಿ ಬಸ್ ಅಂದರೆ ಶಾಲಾ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಸಿಬ್ಬಂದಿ ಬಂದಾಗ ಬಸ್ಗಳು ಕಳಿಸ್ತಾ ಇದ್ದೀವಿ. ಚಾಲಕ ನಿರ್ವಾಹಕರ ಮನವೊಲಿಸಿ ಒಂದು ರೂಟ್ ಆಪ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮದು ಉಳಿದರೆಲ್ಲ ಬಸ್ನೊಳಗೆ ಹಂಗೆ ಖಾಲಿ ಕೂತಾರೆ ಸರ್. ಉಳಿದವ್ರ ಪರಿಸ್ಥಿತಿ ಹೆಂಗಂತ ಅದು ಅನಿವಾರ್ಯ ಆಗಿಬಿಟ್ಟ ಸರ್. ನಮ್ಮ ಸಿಬ್ಬಂದಿ ಬಂದ್ರೆ ನಾವು ಕಳಿಸ್ತೀವಿ. ಅದೇ ಪ್ರಯತ್ನದೊಳಗೆ ಇದ್ದೀವಿ ನಾವು. ಅದೇ ಬರ್ತಾ ಇಲ್ಲ ಸಿಬ್ಬಂದಿಗಳು ಬರ್ತಾ ಇಲ್ಲ ಸರ್. ಇದು ಮುಷ್ಕರ 4 ರಿಂದ 10ರವರೆಗೆ ಇರುತ್ತಂತೆ ಆದೇಶ ಇದೆ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಪತ್ರದೊಳಗಡೆ. ಇದೇನು ಪೂರ್ತಿ ಕಂಟಿನ್ಯೂ ಹಿಂಗೆ ಆಗುತ್ತೋ ಮತ್ತೆ ಅದು ನೋಡ್ಬೇಕ್ರಿ. ಅದ್ರ ಬಗ್ಗೆ ನನಗೇನು ಸಂಪೂರ್ಣವಾದ ಮಾಹಿತಿ ಇಲ್ಲ. ನಮ್ಮ ಅಧಿಕಾರಿಗಳು ಹೆಂಗೆ ಹೇಳ್ತಾರೆ ನಾವು ಕೇಳ್ತೀವಿ. ಈಗ ಹೇಳೋದೊಂದು ಮಾಡೋದೊಂದು ಹಿಂಗಾಗಿಬಿಡ್ತಾವ್ರೆ. ಮುಂದೆ ಹೆಂಗ್ರಿ ಮತ್ತು ಸರ್ಕಾರದವ್ರು ಏನಾರ ಒಂದು ಆ್ಯಕ್ಷನ್ ತೊಗೊಂಡ್ಕೇಳಿ ಪಟ್ನ ಬಗೆಹರಿಸೋ ವ್ಯವಸ್ಥೆ ಮಾಡ್ಬೇಕು. ಮತ್ತು ಇರ್ಲಿಕ್ಕಂದ್ರೆ ಪಬ್ಲಿಕ್ಕಿಗೆ ಪ್ಯಾಸೆಂಜರ್ಗೆ ತೊಂದರೆ ಆಕವು. ಮತ್ತು ಇದಕ್ಕಿಂತ ಹೆಚ್ಚಿನ ಇನ್ನೊಂದು ತ್ರಾಸ ಎಷ್ಟು ಹಾಕೋದು ಅನ್ನೋದು ಅವರಿಗೆ ಗೊತ್ತಾಗ್ಬೇಕ್ರಿ. ಅವರು ಪ್ರೈವೇಟ್ ಗಾಡಿ ನೋಡ್ರಿ. ಈಗ ಮತ್ತೊಬ್ರು ಕಾರ್ ಕರ್ಸ್ಕೇರಿ ಹೊಂಟೇವ್ರಿ. ಈಗ ಅಲ್ಲಿ ಖರ್ಚು ಮತ್ತು ಅದಕ್ಕೆ ಅವ್ರು ಏಟ್ ಅಂತಾರೆ ಕೊಡ್ಬೇಕ್ರಿ. ಮತ್ತು ಈ ಖರ್ಚಿನ ಮತ್ತು ಈಗ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.